ಗೋಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಚಂಚಲಗೂಡ ಜೈಲಿನಲ್ಲಿ ಒಂದು ರಾತ್ರಿ ಕಳೆದ ಪುಷ್ಪರಾಜ್. ತೆಲಂಗಾಣ ಆಂಧ್ರದಲ್ಲಿ ಜೋರಾಯಿತು ರಾಜಕೀಯ ಜಟಾಪಟಿ. ಮೃತ ಮಹಿಳೆ ಕುಟುಂಬಕ್ಕೆ ಕ್ಷಮೆ ಕೇಳಿದ ಬಳಿಕ ಸ್ಟೈಲಿಶ್ ಸ್ಟಾರ್ ಹೇಳಿದ್ದೇನು? ಈ ಸುದ್ದಿಯನ್ನು ನೋಡೋಣ ಅಲ್ಲು ಪಾಲಿಟಿಕ್ಸ್ ನ್ಯೂಸ್ ಟಾಪ್ 9ನಲ್ಲಿ. ಟಾಲಿವುಡ್ನ ಸ್ಟೈಲಿಶ್ ಐಕಾನ್ ಅಲ್ಲು ಅರ್ಜುನ್ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ ಕಾಲ್ತುಳಿತ ಪ್ರಕರಣದಲ್ಲಿ 11ನೇ ಆರೋಪಿಯಾಗಿರೋ ಅಲ್ಲು ಅರ್ಜುನ್ ಜೈಲು ಸೇರಿದ್ರು. ಮೊನ್ನೆ ಜಾಮೀನು ಸಿಕ್ಕಿದ್ರು, ಬಿಡುಗಡೆ ಆಗಿರಲಿಲ್ಲ. ಹೀಗಾಗಿ ನಿನ್ನೆ ಬೆಳಿಗ್ಗೆ 6:40ಕ್ಕೆ ಚಂಚಲಗೂಡ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಅಲ್ಲು ಅರ್ಜುನ್ಗೆ ವಿಚಾರಣಾಧೀನ ಕೈದಿ ಸಂಖ್ಯೆ 7697 ನೀಡಿದ್ರು. ಮಂಜೀರಾ ಬ್ಯಾರಕ್ನಲ್ಲಿ ರಾತ್ರಿ ತಂಗಿದ್ದ ಅಲ್ಲು ಅರ್ಜುನ್ ನೆಲದ ಮೇಲೆ ಮಲಗಿದ್ರಂತೆ. ಜೈಲಿನಿಂದ ಹೊರಬಂದ ಅಲ್ಲು ಅರ್ಜುನ್ ನೇರವಾಗಿ ಮನೆಗೆ ಹೋಗ್ಲಿಲ್ಲ. ಬದಲಾಗಿ ಗೀತಾ ಆರ್ಟ್ಸ್ ಕಚೇರಿಗೆ ತೆರಳಿದ್ರು. ಅಲ್ಲಿ ಕೆಲ ಸಮಯದ ನಂತರ ಮನೆಗೆ ಬಂದ್ರು. ಈ ವೇಳೆ ಪುತ್ರ ಪುತ್ರಿ ಮತ್ತು ಪತ್ನಿ ಅಲ್ಲು ಅರ್ಜುನ್ರನ್ನ ಅಪ್ಪಿ ಸ್ವಾಗತಿಸಿದ್ರು. ದೃಷ್ಟಿ ತೆಗೆದು ಕುಂಬಳಕಾಯಿ ಒಡೆದು ಬರಮಾಡಿಕೊಂಡ್ರು. ಜೈಲಿನಿಂದ ಹೈದರಾಬಾದ್ ಜೂಬ್ಲಿ ಹಿಲ್ಸ್ ನಿವಾಸಕ್ಕೆ ಬಂದ ಬಳಿಕ ಅಲ್ಲು ಅರ್ಜುನ್ ಮಾತನಾಡಿದ್ರು. ಅನಾಹುತದಲ್ಲಿ ಮೃತಪಟ್ಟ ರೇವತಿ ಕುಟುಂಬಕ್ಕೆ ಕ್ಷಮೆ ಕೇಳ್ತೇನೆ. ನಾನು ಚಿತ್ರ ನೋಡಲು ಬಂದಾಗ ಆಕಸ್ಮಿಕವಾಗಿ ಘಟನೆ ನಡೆದಿದೆ. ಉದ್ದೇಶ ಪೂರ್ವಕವಾಗಿ ನಡೆದ ಘಟನೆ ಅಲ್ಲ. ಘಟನೆ ಬಗ್ಗೆ ನನಗೆ ತುಂಬಾ ನೋವಾಗಿದೆ. ಅಲ್ಲದೆ ನೊಂದ ಕುಟುಂಬದ ಜೊತೆಗಿರ್ತೀನಿ ಅಂತ ಹೇಳಿದ್ದಾರೆ. I respect the law and I will cooperate with them and I will do the needful and very importantly I would like to give my condolences once again to the family. It is very, very unfortunate that we went to watch a film and there was an accident. That was totally unintentional. To watch a movie and due to an unfortunate accident, there's been a loss of a person. And we're always very sorry for what happened. ಅಲ್ಲು ಅರ್ಜುನ್ನ ಅರೆಸ್ಟ್ ಮಾಡಿದ್ದೇ ಅಕ್ರಮ. ಕಾನೂನು ಬಾಹಿರವಾಗಿ ಬಂಧಿಸಲಾಗಿದೆ. ಇದಷ್ಟೇ ಅಲ್ಲದೆ ಬೇಲ್ ಸಿಕ್ಕ ಬಳಿಕವೂ ಜೈಲಲ್ಲಿ ಇರಿಸಲಾಗಿತ್ತು. ಇದು ನ್ಯಾಯಾಲಯದ ಆದೇಶದ ಉಲ್ಲಂಘನೆಯಾಗಿದೆ. ಇದರ ವಿರುದ್ಧ ನಾನು ಕಾನೂನು ಹೋರಾಟ ಮಾಡಲಿದ್ದೇನೆ ಅಂತ ಅಲ್ಲು ಅರ್ಜುನ್ ಪರ ವಕೀಲ ಅಶೋಕ್ ರೆಡ್ಡಿ ಹೇಳಿದ್ದಾರೆ. Despite receiving the order copy, they did not release. You should question the government and the department why they have not released the accused. Definitely this is an illegal arrest, illegal detention. We will take legal steps on it. ನಟ ಅಲ್ಲು ಅರ್ಜುನ್ ನಿವಾಸಕ್ಕೆ ಬರ್ತಿದ್ದಂತೆ ಚಿರಂಜೀವಿ ಪತ್ನಿ ಸುರೇಖಾ ಭೇಟಿ ನೀಡಿದ್ರು. ಅಳಿಯ ಅಲ್ಲು ಅರ್ಜುನ್ ಜೊತೆ ಮಾತುಕತೆ ನಡೆಸಿದ್ರು. ಇವರು ಅಲ್ಲದೆ ಪುಷ್ಪ 2 ಚಿತ್ರತಂಡ, ನಿರ್ದೇಶಕರಾದ ಸುಕುಮಾರ್, ಕೊರಟಾಲ ಶಿವ, ನಟರಾದ ವಿಜಯ್ ದೇವರಕೊಂಡ, ನಾಗಚೈತನ್ಯ ಸೇರಿದಂತೆ ಹಲವರು ಅಲ್ಲು ನಿವಾಸಕ್ಕೆ ಆಗಮಿಸಿ ಯೋಗಕ್ಷೇಮ ವಿಚಾರಿಸಿದ್ರು. ಅಲ್ಲು ಅರ್ಜುನ್ ನಿವಾಸಕ್ಕೆ ಬರ್ತಿದ್ದಂತೆ ಸಿನಿ ತಾರೆಯರ ದಂಡು ಎಂಟ್ರಿ ಕೊಟ್ಟಿತ್ತು. ನಟ ಉಪೇಂದ್ರ ಮತ್ತು ಯುಐ ಚಿತ್ರತಂಡ ಹೈದರಾಬಾದ್ನ ಜುಬ್ಲಿ ಹಿಲ್ಸ್ ನಲ್ಲಿರೋ ಅಲ್ಲು ಮನೆಗೆ ಭೇಟಿ ನೀಡಿತ್ತು. ನಟ ಉಪೇಂದ್ರಗೆ ಲಹರಿ ವೇಲು ಸಾಥ್ ನೀಡಿದ್ರು. ಯುಐ ಸಿನಿಮಾ ಪ್ರಮೋಷನ್ಗೆ ಉಪೇಂದ್ರ ಹೈದರಾಬಾದ್ಗೆ ತೆರಳಿದ್ದಾರೆ. ಅಲ್ಲು ಅರ್ಜುನ್ ಬಂಧನ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಪುಷ್ಪ 2 ಚಿತ್ರದಿಂದ 30% ಆದಾಯ ಬಂದಿದೆ. ಆದಾಯ ಬೇಕು, ಆದ್ರೆ ಜನರಿಗೆ ರಕ್ಷಣೆ ನೀಡುವ ಕೆಲಸ ಮಾಡಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಥಿಯೇಟರ್ಗೆ ಹೋಗಿದ್ದೆ ತಪ್ಪಾದ್ರೆ ಥಿಯೇಟರ್ಗೆ ಹೋದಾಗ ಅಲ್ಲಿ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡುವಂಥದ್ದು ಯಾರ ಕರ್ತವ್ಯ? ರಾಜ್ಯ ಸರ್ಕಾರದ ಕರ್ತವ್ಯ. ರಾಜ್ಯ ಸರ್ಕಾರ ಸರಿಯಾದಂಥ ಬಂದೋಬಸ್ತನ್ನ ತೆಲಂಗಾಣದಲ್ಲಿ ಮಾಡಬೇಕಾಗಿತ್ತು. ಈಗ ಆ ಸಿನಿಮಾ ಓಡ್ತಾ ಇದೆ, ಅದರಲ್ಲಿ 30%ಗಿಂತನೂ ಹೆಚ್ಚು ಆದಾಯ ರಾಜ್ಯ ಸರ್ಕಾರಕ್ಕೆ ಬರೋದು. ಅಲ್ಲು ಅರ್ಜುನ್ ಬಂಧನ ವಿಚಾರ ನನಗೆ ಗೊತ್ತಿಲ್ಲ, ಆದ್ರೆ ಕಾನೂನು ಎಲ್ಲರಿಗೂ ಒಂದೇ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಯಾರದ್ದೋ ಒಂದು ದೂರಿನ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ. ಈಗ ನಟ ಅಲ್ಲು ಅರ್ಜುನ್ಗೆ ಬೇಲ್ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಅಲ್ಲಿ ಬಗ್ಗೆ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಕಾನೂನು ಎಲ್ರಿಗೂ ಒಂದಿರಬೇಕು, ಯಾರು ಮೇಲೆ ಯಾರು ಕೆಳಗಡೆ ಅಂತ ಇರಬಾರ್ದು. ಮತ್ತು ಅಲ್ಲಿ ಯಾವ ಆಧಾರದ ಮೇಲೆ ತೆಲಂಗಾಣದಲ್ಲಿ ಮಾಡಿದರೆ ನನಗೆ ಗೊತ್ತಿಲ್ಲ, ಅದು ನಾನು ಪೂರ್ತಿಯಾಗಿ ನೋಡೋಕ್ಕೂ ಹೋಗಿಲ್ಲ. ತೆಲಂಗಾಣ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಕಿಡಿಕಾರಿದ್ದಾರೆ. ಟ್ವೀಟ್ ಮೂಲಕ ಗುಡುಗಿರೋ ಕೇಂದ್ರ ರೈಲ್ವೆ ಸಚಿವರು ಕ್ರಿಯಾಶೀಲ ಕ್ಷೇತ್ರಕ್ಕೆ ಕಾಂಗ್ರೆಸ್ ಗೌರವ ಕೊಡಲ್ಲ ಅಂತ ತಿವಿದಿದ್ದಾರೆ. ಬಿಜೆಪಿ ಆರೋಪಗಳಿಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಕೌಂಟರ್ ಕೊಟ್ಟಿದ್ದಾರೆ. ಅಲ್ಲು ಅರ್ಜುನ್ ಬಂಧನಕ್ಕೂ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಪೊಲೀಸರು ಅವರ ಕೆಲಸ ಮಾಡಿದ್ದಾರಷ್ಟೇ, ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳಿದ್ದಾರೆ.